ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಕ್ಷ್ಮೀಸ್ ಫುಡ್ ಕ್ರಾಫ್ಟ್. ಇವತ್ತಿನ ರೆಸಿಪಿ ಉತ್ತರ ಕರ್ನಾಟಕದ ಸ್ಪೆಷಲ್ ಹೆಸರುಕಾಳು ಪಲ್ಯ. ಈ ರೆಸಿಪಿ ಪ್ರೋಟೀನ್ ರಿಚ್ ಆಗಿದ್ದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು, ಮಾಡಲು ಕೂಡ ತುಂಬ ಸುಲಭ. ಈ ರೀತಿ ಹೊಸ ರುಚಿಯಲ್ಲಿ ನೀವು ಒಂದ್ಸಲ ಮಾಡಿ ನೋಡಿ. 1 ಚಪಾತಿ ತಿನ್ನೋರು ಖಂಡಿತ 2 ಚಪಾತಿ 3 ಚಪಾತಿ ತಿನ್ನೋದಂತೂ ಗ್ಯಾರಂಟಿ. ಹೆಸರುಕಾಳು ದೇಹಕ್ಕೆ ತಂಪು ಮತ್ತು ಮೂಳೆಗಳನ್ನ ಗಟ್ಟಿ ಮಾಡುವಂತಹ ಒಂದು ಧಾನ್ಯ, ಬಹಳ ಆರೋಗ್ಯವಾಗಿರುತ್ತೆ. ಬನ್ನಿ ಇದು ಹೇಗೆ ಮಾಡೋದು ನೋಡೋಣ. ನೋಡಿ, ಒಂದು ಕುಕ್ಕರ್ನಲ್ಲಿ ನಾನು ಸುಮಾರು 150 ಗ್ರಾಮ್ ಅಷ್ಟು ಹೆಸರುಕಾಳು ತೊಗೊಂಡಿದ್ದೀನಿ. 1 ಚಿಟಿಕೆ ಅರಿಶಿನ ಮತ್ತು ಅರ್ಧ ಟೀ ಸ್ಪೂನಷ್ಟು ಎಣ್ಣೆ ಹಾಕಿ ಇದನ್ನು ಬೇಯಕ್ಕಿಟ್ಕೋತೀನಿ. ಹೆಸರುಕಾಳನ್ನ ಎಲ್ಲ ಚೆನ್ನಾಗಿ ತೊಳ್ಕೊಂಡು ಬೇಯಕ್ಕಿಡಬೇಕು. 4 ವಿಷಲ್ ಕೂಗಿಸ್ಕೊಳ್ಳಿ ಸಾಕು. ಅಷ್ಟರಲ್ಲಿ ಅದು ಕುಕ್ಕರ್ ಕೂಗೋಷ್ಟರಲ್ಲಿ ಒಂದು ಮಸಾಲೆ ಗ್ರೈಂಡ್ ಮಾಡ್ಕೊಳ್ಳೋಣ. ಒಂದು ಮಿಕ್ಸಿ ಜಾರ್ನಲ್ಲಿ 7-8 ಬೆಳ್ಳುಳ್ಳಿ ಎಸಳು, 6-7 ಹಸಿಮೆಣಸಿನ್ಕಾಯಿ, ನಿಮ್ಮ ಖಾರಕ್ಕೆ ಅನುಗುಣವಾಗಿ ತೊಗೊಳ್ಳಿ. ಜಾಸ್ತಿ ಬೇಕಂದವ್ರು ಜಾಸ್ತಿ, ಕಮ್ಮಿ ಬೇಕಾದವ್ರು ಕಮ್ಮಿ. ಆಮೇಲೆ ನಾನು ಇಲ್ಲಿ 2 ಹಿಡಿಯಷ್ಟು ಒಣ ಕೊಬ್ಬರಿನ ತೊಗೊಂಡಿದ್ದೀನಿ. ಇದಕ್ಕೆ ಒಣ ಕೊಬ್ಬರಿ ಹಾಕಿದ್ರೇ ರುಚಿ, ಬೇಕಾದರೆ ಹಸಿಕಾಯಿ ಕೂಡ ಹಾಕ್ಕೋಬೋದು, ತೊಂದರೆ ಇಲ್ಲ. ಮತ್ತು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ, ಇದಿಷ್ಟನ್ನು ಹಾಕಿ 1 ಚಿಟಿಕೆ ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ಚೆನ್ನಾಗಿ ಗ್ರೈಂಡ್ ಆಗಲಿ ಅಂತ. ಆಮೇಲೆ ಅರ್ಧ ಟೀ ಕಪ್ಪಷ್ಟು ನೀರನ್ನ ಸೇರಿಸಿ ಇದನ್ನು ತರಿಯಾಗಿ ಗ್ರೈಂಡ್ ಮಾಡಿಕೊಂಡು ಬರಬೇಕು. ನೋಡಿ, ನಾನು ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ. ನೋಡಿ, ಈ ರೀತಿ ಚಟ್ನಿ ಹದಕ್ಕೆ ಇದನ್ನು ಗ್ರೈಂಡ್ ಮಾಡಿಕೊಂಡು ತಗೋಬೇಕು. ಈಗ ಮಸಾಲ ರೆಡಿ ಆಯಿತು. ಕುಕ್ಕರ್ ಕೂಡ ಕೂಗಿ ಆಗಿದೆ. 4 ವಿಷಲ್ಸ್ ಆದಮೇಲೆ ನೋಡ್ತಾ ಇದ್ದೀರಲ್ವ, ತುಂಬ ಮೆತ್ತಗೂ ಆಗಬಾರ್ದು, ತುಂಬ ಗಟ್ಟಿನೂ ಇರಬಾರ್ದು ಕಾಳು. ಈ ರೀತಿ ಪರ್ಫೆಕ್ಟ್ ಹದದಲ್ಲಿ ಬೇಯಬೇಕು. ಕಾಳಾಗಿದ್ರೇ ಚೆನ್ನಾಗಿರುತ್ತೆ. ಈಗ ನಾನು ಸ್ವಲ್ಪ ಕಸೂರಿ ಮೇಥಿ, 4 ಈರುಳ್ಳಿನ ತೊಗೊಂಡಿದ್ದೀನಿ ಕಟ್ ಮಾಡಿಕೊಂಡು, 2 ಟೊಮೊಟೊನ ಕಟ್ ಮಾಡಿಟ್ಕೊಂಡಿದ್ದೀನಿ. ಈಗ ಒಲೆ ಮೇಲೆ ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾದ ನಂತರ ಸಾಸಿವೆ ಹಾಕ್ಕೊಂಡು ಅದು ಚಟಪಟ ಅನ್ನಬೇಕು. ಚಟಪಟ ಅಂದಮೇಲೆ 4 ಈರುಳ್ಳಿ ಕಟ್ ಮಾಡಿಟ್ಕೊಂಡಿದ್ದಲ್ಲ ಅದನ್ನು ಅದಕ್ಕೆ ಸೇರಿಸ್ತಿದ್ದೀನಿ. ಸೇರಿಸಿ ಎಣ್ಣೆಯಲ್ಲಿ ಚೆನ್ನಾಗಿ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಬಾಡಿಸ್ಕೋಬೇಕು. ನೋಡಿ, ಇವಾಗ ಇದು ಟ್ರಾನ್ಸ್ಪರೆಂಟ್ ಆಗಿದೆ. 2 ನಿಮಿಷ ಹುರ್ಕೊಂಡ್ಮೇಲೆ ಈಗ ಇದಕ್ಕೆ ಕಟ್ ಮಾಡಿಟ್ಟಂತಹ ಟೊಮ್ಯಾಟೊ ಕೂಡ ಸೇರಿಸ್ಕೊಳ್ಳೋಣ. ಟೊಮ್ಯಾಟೊ ಎಲ್ಲ ಚೆನ್ನಾಗಿ ಮೆತ್ತಗಾಗೋವರೆಗೂ ಎಣ್ಣೆಲ್ಲೇ ಹುರ್ಕೋಬೇಕು. ಈಗ ಅದಕ್ಕೆ 1 ಚಿಟಿಕೆ ಅರಿಶಿನ ಸೇರಿಸ್ಕೊತಾ ಇದ್ದೀನಿ. ಆಮೇಲೆ ಸ್ವಲ್ಪ ಇಂಗು ಹಾಕೋತಾ ಇದ್ದೀನಿ. ಕಾಳಾಗಿರೋದ್ರಿಂದ ಗ್ಯಾಸ್ ಆಗಬಾರ್ದು ಅಂದರೆ ಇಂಗು ಸೇರಿಸ್ಕೋಬೇಕು. ಯಾವುದೇ ಕಾಳು ಪಲ್ಯ ಮಾಡಿದ್ರು ಇಂಗು ಸೇರಿಸ್ಕೊಂಡ್ರೆ ಗ್ಯಾಸ್ಟ್ರಿಕ್ ಆಗೋದಿಲ್ಲ, ಜೀರ್ಣ ಚೆನ್ನಾಗಾಗತ್ತೆ. ಇಂಗು ಹಾಕಿ ಸ್ವಲ್ಪ ಹುರ್ಕೊಂಡ ನಂತರ 1 ಸ್ಪೂನ್ ಧನಿಯಾ ಪುಡಿ ಸೇರಿಸ್ಕೊತಾ ಇದ್ದೀನಿ. ಧನಿಯಾ ಪುಡಿ ಕೂಡ ಹಾಕಿ ಚೆನ್ನಾಗಿ ಹುರ್ಕೊಳ್ಳಿ. ಅರ್ಧ ನಿಮಿಷ ಮಸಾಲೆ ಎಲ್ಲ ಚೆನ್ನಾಗಿ ಒಗ್ಗರಣೆಲಿ ಹಿಡಿಬೇಕು. ಈಗ ರುಬ್ಬಿಟ್ಟಂತಹ ಮಸಾಲ ಗ್ರೈಂಡ್ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಮಿಕ್ಸಿ ಜಾರ್ಗೆ ಒಂಚೂರು ನೀರು ಹಾಕ್ಕೊಂಡು ಆ ನೀರನ್ನ ಕೂಡ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ನೋಡಿ, ಮಸಾಲ ಹಾಕ್ಕೊಂಡು ಮಿಕ್ಸಿ ಜಾರ್ಗೆ ಒಂಚೂರು ನೀರು ಹಾಕಿ ಆ ನೀರನ್ನ ಕೂಡ ಇದಕ್ಕೆ ಸೇರಿಸಿ ಎಲ್ಲನೂ ಒಗ್ಗರಣೆಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಬೇಯಿಸಿಟ್ಕೊಂಡಿದ್ವಲ್ಲ ಹೆಸರುಕಾಳನ್ನ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ನೋಡಿ, ಹೆಸರುಕಾಳನ್ನ ಸೇರಿಸಿ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೊಂಬಿಡಿ. ಚೆನ್ನಾಗಿ ಎಲ್ಲ ಒಗ್ಗರಣೆ ಎಲ್ಲ ಕಾಳು ಜೊತೆ ಹೊಂದ್ಕೊಳ್ಳೋಂಗೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಅರ್ಧ ಲೋಟದಷ್ಟು 100 ml ಅಷ್ಟು ನೀರು ಹಾಕ್ಕೊಂಡು ಮೇಲೆ ಕಸೂರಿ ಮೇಥಿ ತೊಗೊಂಡಿದ್ನಲ್ವ ಅದನ್ನು ಹಾಕಿ ಫೈನಲ್ ಆಗಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಉಪ್ಪನ್ನ ಹಾಕ್ಕೊಂಡು ಒಂದ್ಸಲ ಬೇಕಾದ್ರೆ ನೀವು ರುಚಿ ನೋಡಿ. ಈ ಸ್ಟೇಜ್ನಲ್ಲಿ ಎಲ್ಲ ಮಿಕ್ಸ್ ಮಾಡಿ, ಕಮ್ಮಿ ಆದರೆ ರುಚಿಗೆ ತಕ್ಕಂತೆ ಉಪ್ಪನ್ನು ಅಡ್ಜಸ್ಟ್ ಮಾಡ್ಕೋಬೋದು. ನೋಡಿ, ಉಪ್ಪೆಲ್ಲ ಹಾಕಿ ಒಂದ್ಸಲ ಕಲಸಾಗಿದೆ. ಈಗ ಲಿಡ್ನ ಕ್ಲೋಸ್ ಮಾಡಿ 2 to 3 ಮಿನಿಟ್ಸ್ ಲೋ ಫ್ಲೇಮ್ನಲ್ಲೇ ಇದನ್ನು ಕುದಿಯಕ್ಕೆ ಬಿಟ್ಬಿಡಬೇಕು. ಮಸಾಲೆ ಎಲ್ಲ ಬೇಳೆಗೆ ಚೆನ್ನಾಗಿ ಹೊಂದ್ಕೋಬೇಕಲ್ವ. ಈಗ ನೋಡಿ, ಲಿಡ್ನ ತೆಗೆದು ನೋಡ್ತಾ ಇದ್ದೀನಿ, ಚೆನ್ನಾಗಿ ಕುದಿ ಬರ್ತಾ ಇದೆ. ಸ್ವಲ್ಪ ಲೈಟಾಗಿ ಎಣ್ಣೆ ಕೂಡ ತೇಲಿ ಬಂದಿದೆ. ಸೊ ಇವಾಗಿದು ಆಗಿದೆ ಅಂತ ಎಲ್ಲ ನೋಡಿ ಒಂದ್ಸಲ ಕೈಯಾಡಿಸಿ ನೋಡ್ತಾ ಇದ್ದೀನಿ. ಚೆನ್ನಾಗಿ ಕುದೀತಾ ಇದೆ, ನೋಡಿದ್ರಲ್ವ. ಅಷ್ಟೇ, ಇದಕ್ಕೆ ಅತಿಯಾದ ಮಸಾಲೆ ಇಲ್ಲದಂತಹ ಭಾಳ ಸಿಂಪಲ್ಲಾಗಿ ಮೈಲ್ಡಾಗಿರುತ್ತೆ, ಬಟ್ ಅಷ್ಟೇ ರುಚಿಯಾಗಿ ಕೂಡ ಇರುತ್ತೆ. ಇದನ್ನು ಅನ್ನಕ್ಕೆ, ದೋಸೆಗೆ, ಚಪಾತಿಗೆ, ರೊಟ್ಟಿಗೆ, ಜೋಳದ ರೊಟ್ಟಿಗೆ ಮಾತ್ರ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು.
ನೀವು ಖಂಡಿತ ಒಂದ್ಸಲ ಟ್ರೈ ಮಾಡಿ ನೋಡಿ. ಇವಾಗ ನಾನು ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿದ್ರಲ್ಲ, ಈ ವಿಡಿಯೋ ಮತ್ತು ರೆಸಿಪಿ ನಿಮಗೆ ಇಷ್ಟ ಆದರೆ ಖಂಡಿತ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.